ಶಿವಮೊಗ್ಗ ಜಿಲ್ಲೆಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರೇ ನೇಮಗಮನಕ್ಕೆ ಬಂದಿಲ್ಲವೇ? ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತೆಮ್ಮಮನೆ ಸರ್ಕಾರಿ ಶಾಲೆ ಕಟ್ಟಡ ಬಿರುಕು ಸಂಪೂರ್ಣ ಜಖಂ ಆಗೋದ್ರೊಳಗೆ ಶಾಸಕರೇ ಇತ್ತ ಗಮನ ಹರಿಸಿ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸ್ಥಳೀಯರ ಆಕ್ರೋಶ. ತೀರ್ಥಹಳ್ಳಿ ತಾಲೂಕಿನ ನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾರ್ಡರಗದ್ದೆ ತೆಮ್ಮಮನೆ ಶಾಲೆಯು ಸುಮಾರು 70 ವರ್ಷ ಇತಿಹಾಸ ಹೊಂದಿದ್ದ ಶಾಲೆಯಾಗಿದ್ದು, ಶಾಲೆಯಲ್ಲಿ 30ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದು, ಇನ್ನು ಮಲೆನಾಡಿನ ಭಾಗದಲ್ಲಿ 3-4 ದಿನಗಳ ಹಿಂದೆ ಶುರುವಾಗಿದೆ. ಆರಿದ್ರ ಮಳೆ ಹಾಗೂ ಜೋರಾದ ಗಾಳಿಯಿಂದಾಗಿ ಕಟ್ಟಡ ಕುಸಿದಿದ್ದು, ಕಟ್ಟಡದ ಒಳಭಾಗದಲ್ಲಿ ಗೋಡೆಗಳು ಬಿರುಕು ಬಿಟ್ಟು ಅಲ್ಲಲ್ಲಿ ಇಟ್ಟಿಗೆ ಸಮೇತ ಪುಡಿಪುಡಿಯಾಗಿ ಬಿದ್ದಿದೆ. ಹಳೆಯ ಅಕ್ಷರದಾಸೋಹ ಕೊಠಡಿ ಸಂಪೂರ್ಣ ಬಿರುಕು ಬಿಟ್ಟು ಇನ್ನೇನು ಬೀಳುವ ಸ್ಥಿತಿಯಲ್ಲಿದ್ದು, ಹಾಗೊಂದು ವೇಳೆ ಬಿದ್ದರೆ ಕೆಳಗಡೆ ಇರುವ ಅಂಗನವಾಡಿಗೆ ಹಾನಿಯಾಗಲಿದ್ದು ದೊಡ್ಡ ಅಪಾಯ ಕಾದಿದ್ದಂತೂ ನಿಜ. ಶಾಲೆ ತೆಮ್ಮೆಮನೆ. ನಾವು 6ನೇ ಕ್ಲಾಸ್ ಓದ್ತಾ ಇದೀವಿ. ನಮ್ಮ ಸ್ಕೂಲ್ ಕಟ್ಟಡ ಬಿದ್ದೋಗಾಗಿದೆ. ನಮ್ಮ ಕ್ಲಾಸಲ್ಲೆಲ್ಲ ಹುಡುಗರಿಗೆ ಭಯ ಆಗುತ್ತೆ. ಪ್ಲೀಸ್ ಆದಷ್ಟು ಬೇಗ ನಮ್ಮ ಕ್ಲಾಸ್ ಸರಿ ಮಾಡಿಸ್ಕೊಡಿ. ಏನಾದರೂ ಅನಾಹುತ ಆಗುವುದರ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ಶಿಕ್ಷಣ ಇಲಾಖೆ ಬೇಜವಾಬ್ದಾರಿತನ ಎದ್ದುಕೊಳ್ಳುತ್ತಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಬಂದಿದ್ರೂ ಈ ನಿರ್ಲಕ್ಷ್ಯ ಹಾಗೂ ಅವರ ಕಾರ್ಯವೈಖರಿ ಹೇಗಿದೆ ನೀವೇ ನೋಡಿ. ಈ ಬಗ್ಗೆ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು, ನಾಲೂರು ಗ್ರಾಮ ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಆರ್ಪಿಯವರ ಗಮನಕ್ಕೆ ತಂದಿದ್ದು, ಇದುವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಇವರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ತೆಮ್ಮೆಮನೆ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರು ಸರ್, ನಮ್ಮ ತೆಮ್ಮೆಮನೆ ಶಾಲೆಗೆ ಸುಮಾರು 50 ವರ್ಷದ ಇತಿಹಾಸ ಇದೆ ಸರ್. ಮತ್ತು ನಮ್ಮ ಶಾಲೆ ಈಗ 4 ದಿನದಿಂದ ಈ ಗೋಡೆ ಎಲ್ಲ ಕುಸಿತಾ ಇದೆ. ನಾವು ಸಂಬಂಧಪಟ್ಟ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆ ಎಲ್ಲ ಕಡೆನೂ ನಾವು ಮನವಿ ಕೊಟ್ಟಿದ್ದೀವಿ. ಯಾರು ಇದಕ್ಕೆ ಇನ್ನೂ ಸ್ಪಂದನೆ ಮಾಡಿಲ್ಲ. ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ದಿನಕ್ಕೆ ಒಂದೊಂದು ರೂಮನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಭಾಳ ಬೇಗ ಇದನ್ನು ಸರಿಪಡಿಸೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೂ ನಮ್ಮ ಶಾಲೆಯಲ್ಲಿ ಸುಮಾರು 32 ಜನ ವಿದ್ಯಾರ್ಥಿಗಳು ಈಗ ಕಲಿತಾ ಇದ್ದಾರೆ. ಹಾಗಾಗಿ ಶಾಲೆ ನಡೆಸೋದು ಕಷ್ಟ ಆದ್ರಿಂದ ಭಾಳ ಬೇಗ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ನಾವು ಈ ಮೂಲಕ ನಮ್ಮ ಎಸ್ಟಿಎಂಸಿಯ ಶಾಲೆಯ ಮಕ್ಕಳ ಪೋಷಕರೆಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೀವಿ ಸರ್. ಸಂಬಂಧಪಟ್ಟ ಶಾಲೆ ಸರಿಪಡಿಸಿಕೊಡುವಂತೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತೆಮ್ಮಮನೆ ಶಾಲೆಯ ಮಕ್ಕಳು ಮನವಿ ಮಾಡಿದ್ದಾರೆ.